ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡಬೇಕು. ಇಲ್ಲ ಸಲ್ಲದ ಆರೋಪ ಮಾಡುವವರಿಗೆ ನಾನು ಕೆಲಸ ಮಾಡಿ ತೋರಿಸುತ್ತೇನೆ ಎನ್ನುವ ಗೋಪಾಲಕೃಷ್ಣ. ನಾನು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುತ್ತೇನೆ. ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ನಾನು ಸುಮಾರು 7 ಬಾರಿ ಶಾಸಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಪಟ್ಟಣದಲ್ಲಿ ಮಂಗಳವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ನಾನು ಹೇಳಿದ ಹಾಗೆ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮುಂದುವರಿಯುತ್ತವೆ. ಕೆಲವು ಹಳ್ಳಿಗಳಲ್ಲಿ ಮಾತ್ರ ರಸ್ತೆ ಮಾಡಲು ಮತ್ತು ಚರಂಡಿ ಮಾಡಲು ಜನರು ಅಡ್ಡ ಬರುತ್ತಾರೆ. ಈ ಕ್ಷೇತ್ರದಲ್ಲಿ ಸಹಕಾರ ಇಲ್ಲ ಎಂದು ಹೇಳಿದ್ದೇನೆ. ಅದನ್ನು ಕೆಲವರು ತಿರುಚಿ ನನ್ನನ್ನು ತೇಜೋವಧೆ ಮಾಡಲು ಬಯಸಿದ್ದಾರೆ. ಅಂತವರಿಗೆ ನಾನು ತಕ್ಕ ಉತ್ತರ ಕೊಡುತ್ತೇನೆ ಎಂದು ಎಚ್ಚರಿಸಿದರು. ನಾನು ಮೊಳಕಾಲ್ಮೂರು ತಾಲೂಕು, ರಾಂಪುರ, ನಾಯಕನಹಟ್ಟಿ ಈ ಭಾಗಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇನೆ. ನಾನು ಮಾಡಿರುವ ಕ್ಷೇತ್ರವಾರು ವ್ಯಾಪ್ತಿಯ ವಿವಿಧ ಇಲಾಖೆ ಅಭಿವೃದ್ಧಿ ಕಾಮಗಾರಿಗಳ ವಿವರ ಹೀಗಿದೆ. ತಾಲೂಕು ಪಂಚಾಯಿತಿ ಮೊಳಕಾಲ್ಮೂರು 6.59 ಕೋಟಿಗಳು, ತಾಲೂಕು ಪಂಚಾಯಿತಿ ಚಳ್ಳಕೆರೆ 3.20 ಕೋಟಿಗಳು, ಲೋಕೋಪಯೋಗಿ ಇಲಾಖೆ ಮೊಳಕಾಲ್ಮೂರು 156 ಕೋಟಿಗಳು, ಲೋಕೋಪಯೋಗಿ ಇಲಾಖೆ ಚಳ್ಳಕೆರೆ 36 ಕೋಟಿಗಳು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮೊಳಕಾಲ್ಮೂರು ಚಳ್ಳಕೆರೆ 37.83 ಮತ್ತು 8.87 ಕೋಟಿಗಳು, ಸಣ್ಣ ನೀರಾವರಿ ಇಲಾಖೆ 64 ಕೋಟಿಗಳು, ಪಟ್ಟಣ ಪಂಚಾಯಿತಿ ಮೊಳಕಾಲ್ಮೂರು ಮತ್ತು ನಾಯಕನಹಟ್ಟಿ 16.50 ಕೋಟಿಗಳು ಮತ್ತು 17 ಕೋಟಿಗಳು. ಹೀಗೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಒಟ್ಟು 380.65 ಕೋಟಿಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಯುತ್ತವೆ. 2 ವರ್ಷದಲ್ಲಿ ಇಷ್ಟು ಅನುದಾನ ತಂದು ಅಭಿವೃದ್ಧಿ ಕೆಲಸ ನಡೆಯುತ್ತವೆ. ಇನ್ನು 3 ವರ್ಷಗಳಲ್ಲಿ ಇನ್ನೂ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡಲು ಬಯಸುತ್ತೇನೆ. ಯಾವುದೇ ಪಕ್ಷದವರಾಗಲಿ ಅಭಿವೃದ್ಧಿ ವಿಚಾರಕ್ಕೆ ಸಹಕಾರ ನೀಡಬೇಕೇ ಹೊರತು ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು ಎಂದು ಎಚ್ಚರಿಸಿದರು. ರಾಜಕೀಯವಾಗಿ ನನ್ನ ತೇಜೋವಧೆ ಮಾಡಬೇಕು ಅಂತ ಅಥವಾ ಏನಾದರೂ ಅವರ ಪಕ್ಷದ ಬೇರೆ ಪಕ್ಷದವರು ಅವ್ರಿಗೆ ಬೇರೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಪರಿಪೋಷಣೆ ಮಾಡಲಿಕ್ಕೇನೋ ಪ್ರಯತ್ನ ನಡೆದಿರಬಹುದು ಅಂತೇಳಿ ನನ್ನ ಮನಸ್ಸಿನ ಅಗಾಧವಾಗಿರ್ತಕ್ಕಂಥ ಒಂದು ನೋವು. ಅದಕ್ಕೆ ಕಾರಣ ನಾನು ಸುಮಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಎಷ್ಟೋ ಜನ ಬೇರೆ ಪಕ್ಷದವರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಇಂಥ ಒಂದು ಅಸಾಮಾನ್ಯವಾಗಿರ್ತಕ್ಕಂಥ ಈ ಒಂದು ಅವಮಾನದ ರೀತಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಖಂಡಿತವಾಗ್ಲೂ ಕೂಡ ನಾನು ನೋಡಿರಲಿಲ್ಲ. ಒಂದು ಕಡೆ ಯಾವತ್ತೂ ಕೂಡ ಯಾವ ಸರ್ಕಾರಗಳಿದ್ದರೂ ಕೂಡ BJP ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಜನಪ್ರತಿನಿಧಿಯಾಗಿ ಆಗಿದ್ದು, ಆ ಸಂದರ್ಭದಲ್ಲಿ ಯಾವತ್ತೂ ಕೂಡ BJP ಸರ್ಕಾರವನ್ನು ತೆಗೆದುತಕ್ಕಂಥ ಕೆಲಸ ಯಾವತ್ತೂ ನಾನು ಮಾಡಲಿಲ್ಲ. ಸರ್ಕಾರಕ್ಕೆ ಮುಜುಗರ ನೀಡ್ತಕ್ಕಂಥ ಕೆಲಸ ಕೂಡ ನಾನು ಯಾವತ್ತೂ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾಗಿರ್ತಕ್ಕಂಥ ದಿನಗಳಲ್ಲಿ ಕೂಡ ಸಾಕಷ್ಟು ಜನ ಮುಖ್ಯಮಂತ್ರಿಗಳು ಕಂಡರು. ಮುಖ್ಯಮಂತ್ರಿ ಒಂದು ಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರ ಮಧ್ಯದಲ್ಲಿ ಕೂಡ ಎಲ್ಲ ಮಂತ್ರಿಮಂಡಲದಲ್ಲಿ ಇದ್ದುಕೊಂಡು ಅವ್ರ ಜೊತೆಯಲ್ಲಿ ನಾನು ಪಾಲ್ಗೊಂಡು ಕೆಲಸ ಮಾಡಿರ್ತಕ್ಕಂಥ ದಿನಗಳಲ್ಲಿ ಕೂಡ ನಾನು ಯಾವತ್ತೂ ಕೂಡ ಸರ್ಕಾರಗಳ ತೇಜೋವಧೆ ಮಾಡ್ತಕ್ಕಂಥ ಪ್ರಯತ್ನ ಯಾವತ್ತೂ ಮಾಡಿಲ್ಲ, ಮುಂದೆನೂ ಮಾಡಿಲ್ಲ. ನನ್ನ ಹೋರಾಟ ಏನಿದ್ದನೋ ಜನಗಳ ಮಧ್ಯದಲ್ಲಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವ್ಯವಸ್ಥೆ ಮೂಲಕ ನಾನು ನಡೆಸ್ತೇನೆ. ಯಾವುದೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲದ ಹಿನ್ನೆಲೆಯಲ್ಲಿ ನಾನು ತೇಜೋವಧೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಆಗಲಿ ಅಥವಾ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ತೊಂದರೆಗೀಡಾಗ್ತಕ್ಕಂಥದ್ದು, ಮುಜುಗರ ಅವ್ರ ಮೇಲೆ ತರ್ತಕ್ಕಂಥದ್ದು, ಸರ್ಕಾರ ಮುಜುಗರಿರ್ತಕ್ಕಂಥ ಕೆಲಸ ನಾನು ಮಾಡಲಿಕ್ಕೆ ಯಾವತ್ತೂ ನಾನು ಪ್ರಯತ್ನ ಪಡೋದಿಲ್ಲ. ನನಗೆ ವೈಯಕ್ತಿಕವಾಗಿರ್ತಕ್ಕಂಥ ನನ್ನ ಕೆಪಾಸಿಟಿ, ನನ್ನ ಯೋಗ್ಯತೆ ಇದ್ದರೆ ಈ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಬಳ್ಳಾರಿ ಕ್ಷೇತ್ರ ಸುಶಿಕ್ಷಿತವಾಗಿದ್ದರೂ ಕೂಡ ಆ ಕ್ಷೇತ್ರ ನಾನು ಬಿಟ್ಟು ಮತ್ತು ಮೊಳಕಾಲ್ಮೂರು ಬರಬೇಕು ಅನ್ನೋ ಒಂದು ಪ್ರಯತ್ನ ನಡೆಸಿದ್ದ ಕಾರಣಾಂತರಗಳಿಂದ ಆ ದಿವಸ ನನಗಾಗಿರ್ತಕ್ಕಂಥ ಒಂದು ನೋವಿನಿಂದಾಗಿ ಮತ್ತೆ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಹೋಗಬೇಕಾಯಿತು. ಜನಗಳ ಒಂದು ಆಶೀರ್ವಾದ ಮತ್ತು ಬೆಂಬಲದಿಂದ ಮತ್ತೆ ಅಲ್ಲಿ ಶಾಸಕನಾಗಿ ಆಯ್ಕೆ ಆದ ನಂತರ ಆ ಭಾಗದ ಜನಗಳ ಒಂದು ಪ್ರೀತಿ ವಿಶ್ವಾಸ, ಬಳ್ಳಾರಿ ಗ್ರಾಮೀಣ ಭಾಗದ ಜನಗಳ ಪ್ರೀತಿ ವಿಶ್ವಾಸ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಇಲ್ಲಿ ಮೂಲಭೂತವಾಗಿ ನಾನು ಬಂದಿರ್ತಕ್ಕಂಥ ನನ್ನ ಸ್ವಂತ ಸ್ಥಳ, ಇದು ನನ್ನ ಕರ್ಮಭೂಮಿ. ನಾನು ಇಲ್ಲಿ ಹುಟ್ಟಿರ್ತಕ್ಕಂಥವನು. ಈ ಜನ್ಮಭೂಮಿಯಲ್ಲಿ ನಾನು ರಾಜಕೀಯವಾಗಿ ಇಲ್ಲಿ ಬೆಳೆದಿದ್ದೀನಿ. ಈ ಜನಗಳ ಒಂದು ಆಶೀರ್ವಾದ ಬಲದಿಂದ ಶಾಸಕ ಸ್ಥಾನವನ್ನು
ಸುಮಾರು 4 ಸಾರಿ ML ಆಗಿರ್ತಕ್ಕಂಥ ಒಂದು ನಿದರ್ಶನ ಕೂಡ ಇಲ್ಲಿದ್ದಾವೆ. ಹೀಗಾಗಿ ಮತ್ತೊಮ್ಮೆ ನಮಗಾಗಲೇ ವಯಸ್ಸಿನ ಅಂತರ, ಮುಂದಿನ ದಿನಗಳಲ್ಲಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಕೆಲಸ ಆಗುತ್ತೋ ಇಲ್ಲೋ ಏನೋ ಆಗುತ್ತೆ ಅನ್ನೋ ಒಂದು ಆಸೆಯಿಂದ ಮಾನ್ಯ ಎನ್ವೈರನ್ಮೆಂಟ್ ನಮ್ಮ ಸಹೋದರರು ಮತ್ತು ನಮ್ಮ ಇನ್ನೊಬ್ಬಣ್ಣ NYP ಸ್ವಾಮಿಯವರ ಒಂದು ಮಾರ್ಗದರ್ಶನದಂತೆ ಇಲ್ಲಿ ಮೊಳಕಾಲ್ಮೂರು ಬರಬೇಕು, ಮೊಳಕಾಲ್ಮೂರು ಬಿಟ್ಟು ಹೋಗಿರ್ತಕ್ಕಂಥ ಕೆಲಸನೂ ನಾವು ಪುನರ್ಸ್ಥಾಪಿಸ್ತಕ್ಕಂಥ ಕೆಲಸನೂ ಮಾಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾನು ಈ ಪಾರ್ಟಿಗೆ ಮತ್ತೆ ಸೇರಿಕೊಂಡು ಮತ್ತು ಇಲ್ಲಿ ಆಯ್ಕೆ ಆಗಿದ್ದೀನಿ. ಆಯ್ಕೆಯಾಗಿ ಸುಮಾರು 2 ವರ್ಷ ಆಯಿತು. 2 ವರ್ಷದಿಂದ ನಾನೇನು ಮಾಡಿಲ್ಲ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯಗಳು ಕೂಡ ಇಲ್ಲಿ ಕೆಲಸ ಬರೆದವರು ಕೂಡ ಕಾಮೆಂಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ಉದ್ಭವ ಆಗ್ತಾ ಇದೆ. ಕೈಲಾಗ್ತನೂ ಮೈಯೆಲ್ಲ ಪರಿಸ್ಕೊಂಡ್ರೆ ನನಗೆ ಹಿಂದೆ ಸಾಕಷ್ಟು 10 ವರ್ಷಗಳ ಕಾಲ ನಾನು ಇಲ್ಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತಿಗೂ ಮಾತಾಡುತ್ತೆ. ಮೊಳಕಾಲ್ಮೂರು ಅವ್ರಿಗೆಲ್ಲವೂ ನಾನು ಹೇಳ್ತೀನಿ. ಕಮ್ಯುನಿಟಿ ಹೆಲ್ತ್ ಸೆಂಟರ್ ತಂದು ನಮ್ಮ ಕಾಲದಲ್ಲಿ, ಅದು ಫಸ್ಟ್ ಏಡ್ ಕಾಲೇಜ್ ತಂದಿದ್ದು ನಮ್ಮ ಕಾಲದಲ್ಲಿ, ಈಗ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಕೂಡ ಆವತ್ತು ಪರಿಸ್ಥಿತಿ ಒಗ್ಗಂತ ತಂದಿರೋದು ನಾವೇ, ಮೂಲಭೂತ ಸೌಕರ್ಯ ಕೊಟ್ಟವು ನಾವೇ. ರಂಗನದುರ್ಗ ಜಲಾಶಯದಿಂದ ಕುಡಿಯೋ ನೀರು ಯೋಜನೆ ಮಾಡ್ತಕ್ಕಂಥ ಮೊಳಕಾಲ್ಮೂರು ಪಟ್ಟಣ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ. ಅದು ಹಾಸ್ಪಿಟ್ಲ್ ಕೂಡ ಸುಸಜ್ಜಿತವಾಗಿರ್ತಕ್ಕಂಥ ಕಮ್ಯುನಿಟಿ ಹೆಲ್ತ್ ಸೆಂಟರ್ ತಂದವರು ನಮ್ಮ ಕೈನಲ್ಲಿ. ಫಸ್ಟ್ ಏಡ್ ಕಾಲೇಜ್ ಆಗಲಿ, ವೈದ್ಯ ಆಗಿರಲಿ, ವಾಲ್ಮೀಕಿ ಭವನ ಕಟ್ತಕ್ಕಂಥ ಕಟ್ಟಡ ಕೂಡ ನಾನು ಶಾಸನ ಆಗಿರ್ಬೇಕಂದ್ರೆ ಜಾಗನ ಮೀಸಲಾಗಿರ್ತಕ್ಕಂಥ ಜಾಗದ ಮೇಲೆ ಅದಕ್ಕೆ ಕಡಿವಾಣ ಹಾಕಿ ಕೆಲವರೆಲ್ಲ ಹಿಂದುಳಿತಕ್ಕಂಥ ಕೆಲಸ ಮಾಡಿದ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದೆ. ಅದೇ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಬರೀ 2 ಕೋಟಿ ಆಗಿದ್ದರೆ ಅದಕ್ಕೆ 3 ಕೋಟಿ ಸೇರಿಸಿ ಒಂದು ಅನುದಾನ ಕೊಟ್ಟಿದ್ದಾರೆ. ಮತ್ತೆ 75 ಲಕ್ಷ ಮತ್ತು ಸೇರಿಸಿದ ಸಂಪೂರ್ಣವಾಗಿರ್ತಕ್ಕಂಥ ವಾಲ್ಮೀಕಿ ಭವನ ಸುಸಜ್ಜಿತವಾಗಿರ್ತಕ್ಕಂಥ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂಥ ಭವನ ಕಾಣಲ್ಲ. ಅಂಥ ಭವನ ಕೂಡ ನಿರ್ಮಾಣಗೊಳ್ತಕ್ಕಂಥ ಸ್ಥಿತಿ ಇದು ಉದ್ಭವವಾಗಿದೆ. ಈಗ ನನಗೆ ಮಾನಸಿಕವಾಗಿ ನೋವಾಗಿರ್ತಕ್ಕಂಥದ್ದು ನಿನ್ನೆ ನಡೆದಂಥ ಘಟನೆ. ನಾನು ನಿನ್ನೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಟೂರ್ ಫ್ಯಾಮ್ನವರು ನನ್ನ ಇನಾಗ್ರೇಷನ್ ಮಾಡಲಿಕ್ಕೆ ಅಂದರು. ಮಾನ್ಯ ಜಾರ್ಜ್ ಅವರು ಬರಬೇಕಾಗಿತ್ತು ಮಂತ್ರಿಗಳು, ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಆ ಫ್ಯಾಕ್ಟ್ರಿನ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಾಯಿತು. ನನ್ನ ಮಾತುಗಳಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಭಾಳ ವಿಚಿತ್ರವಾಗಿರ್ತಕ್ಕಂಥ ಸಾರಾಂಶದ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ತೆ. ಕೆಲವು ಕುಚೋದ್ಯಗಳು ಅದನ್ನು ಟ್ವೀಟ್ ಮಾಡಿಬಿಟ್ಟು ಇಲ್ಲಿದ್ದೆಲ್ಲ ಇದನ್ನೆಲ್ಲ ನನಗೆ ಭಾಳಷ್ಟು ತೊಂದರೆ ಮಾಡ್ತಕ್ಕಂಥ ಮಾತು, ನಾನು ಮಾತಾಡ್ತಕ್ಕಂಥ ಮಾತುಗಳು ಯಾವ ರೀತಿ ಇದ್ದು ನಾನು ಒಪ್ಕೊಳ್ತೀನಿ. ನಾನು ಶಾಸಕನಾಗಿರ್ಬೇಕಾದ್ರೆ, ನಾನು ಶಾಸಕನಾಗಿದ್ದು ಕೂಡ ಊರಿನ ಒಂದು ಚರಂಡಿ ಮಾಡೋಕ್ಕಾಗಲ್ಲ, ಒಂದು ರಸ್ತೆ ಮಾಡೋಕ್ಕಾಗಲ್ಲ, ಅದೇ ರೀತಿಯಲ್ಲಿ ಒಂದು ಶಾಲೆ ಕೂಡ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶ ನಾನು ಮಾತಾಡಿದ್ದೀನಿ ಅಂತೇಳಿ ಮಾತಾಡಿದ್ದು ನಿಜ. ಅದು ಎರಡನೇ ಮಾತಿಲ್ಲ. ಅದಕ್ಕೆ ಪೂರ್ವವಾಗಿ ಅದಕ್ಕೆ ಉತ್ತರ ನಾನೇ ಕೊಡ್ತೀನಿ ಅಂತ ಹೇಳಿದರೆ, ನಾವು ಬಂದಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲವು ಹಳ್ಳಿಗಳಲ್ಲಿ ನಾವು ಯಾವುದೇ ಕಾರ್ಯರೂಪಕ್ಕೆ ಕಾರ್ಯ ಸಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಾರ್ತಕ್ಕಂಥ ಜನಗಳು ಒಂದು ಹಾಸ್ಟೆಲ್ ಕಟ್ಟಿದ್ರು ಅಡ್ಡ ಬರ್ತಾರೆ, ಒಂದು ದಾರಿ ಮಾಡೋದು ಹೋದ್ರು ಕೂಡ ಅಡ್ಡ ಬರ್ತಾರೆ. ಆಮೇಲೆ ಅದೇ ರೀತಿ ಒಂದು ಚರಂಡಿ ಕಟ್ಟಡ ಕಟ್ಟಿ ಇಲ್ಲಿ ಮಾಡಬೇಡ್ರಿ ಅಲ್ಲ ಆಗಲಿ ಅಂತಾರೆ. ಒಂದು ರಸ್ತೆ ಮಾಡ್ಬೇಕಂದ್ರೆ ನಮ್ಮಲ್ಲ ಈ ಪಕ್ಕದಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಶಾಲೆ ಕಟ್ಟಕ್ಕೆ ಹೋದ್ರೆ ನಾವು 4 ಕಟ್ತೀವಿ, ನೀರು ಕಟ್ತೀವಿ ಅಂತೇಳಿ ಯಾವುದೋ ಒಂದು ಸಂಘಕ್ಕೆ ಕೊಟ್ಟರೆ ಇನ್ನು 50 ಸಂಘಗಳು ಉಟ್ಕೊಂಡು ಪಕ್ಕದಲ್ಲಿ ನಮಗೆ ಇಂಥ ದೇಶವನ್ನು ಮಾಡ್ತಕ್ಕಂಥ ಈ ಸನ್ನಿವೇಶಗಳಲ್ಲಿ ಕೂಡ ಟೂರ್ ಕ್ಯಾಬ್ನವರು ಎಲ್ಲೋ ಇರ್ತಕ್ಕಂಥ ಹೈದರಾಬಾದ್ನವರು ಈ ಭಾಗದಲ್ಲಿ ಬಂದು, ಅದು ಭಾಳ ಕುಗ್ರಾಮ, ಅದು ಕಣಕುಪ್ಪೆ ಗ್ರಾಮದಲ್ಲಿ ಆಯ್ಕೆ ಮಾಡಿಕೊಂಡು 52 ಎಕರೆ ಜಮೀನನ್ನು ಪಡೆದು ಅವರು ಪಡ್ತಕ್ಕಂಥ ಪಡಿವಾಟಲು ಕೂಡ ನಮ್ಮ ಕಣ್ಣಾರೆ ಕಂಡೆ. NOC ಕೊಡೋದಕ್ಕೂ ಸಮಸ್ಯೆಗಳಾಯಿತು, ಜಾಗ ಕೊಡಲಿಕ್ಕೆ ಸಮಸ್ಯೆ ಆಯಿತು. ಅಲ್ಲಿ ಲೋಕಲೈಟ್ಸ್ ಕೂಡ ಭಾಳಷ್ಟು ತೊಂದರೆಗಳು ಮಾಡಿದರು. ಅದನ್ನು ಅನುಭವಿಸಿ ಕೂಡ ಅವರು ಹೋರಾಟ ಮಾಡಿ, ಹೋರಾಟದ ಪ್ರತಿರೂಪವಾಗಿ ಇವತ್ತು ಅವರು ಟೂರ್ ಜಾಬ್ನ ಮಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನೊಬ್ಬ ಶಾಸಕನಾಗಿ ನಾನು ಮಾಡ್ತಕ್ಕಂಥ ಕೆಲವು ಕಾರ್ಯಗಳಿಗೆ ಭಾಗದಲ್ಲಿರ್ತಕ್ಕಂಥ ಜನಗಳ ಒಂದು ಅಡ್ಡಿಯಿಂದಾಗಿ ನಾನು ಯಾವುದೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ಟೂರ್ ಫ್ಯಾಮ್ಲಿಯವರು ಭಾಳ ದೂರದಿಂದ ಬಂದು ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಮಾಡಿದಾರಲ್ಲ ಅಂತೇಳಿ ಭಾಳ ಖುಷಿಯಲ್ಲಿ ಹೇಳಿರ್ತಕ್ಕಂಥ ಮಾತೇವಿನ
ಸರ್ಕಾರ ಚರಂಡಿ ಕೊಟ್ಟಿಲ್ಲ, ಸ್ಕೂಲ್ ಕೊಟ್ಟಿಲ್ಲ, ಆಮೇಲೆ ರಸ್ತೆ ಕೊಟ್ಟಿಲ್ಲ ಅಂತ ಹೇಳಷ್ಟು ನಾನು ಮೂರ್ಖನಲ್ಲ. ಸರ್ಕಾರ ಸಾಕಷ್ಟು ಹಣಗಳು ಕೊಟ್ಟಿದ್ದಾವೆ, ಸರ್ಕಾರ ಸಾಕಷ್ಟು ಅನುದಾನ ನಾವು ಪಡೆದಿದ್ದೀನಿ. ಅನುದಾನಗಳು ಪಡ್ಕೊಂಡು ಇವತ್ತು ಎಲ್ಲ ಕ್ಷೇತ್ರಕ್ಕೆ ಒಂದಲ್ಲ ಬರ್ತಕ್ಕಂಥ 4 ಹೋಬಳಿಗಳು ಮೊಳಕಾಲ್ಮೂರು ಟೌನ್ ಹಾದಿಯಾಗಿ ಸೇರಿಕೊಂಡು ನಾನು ಮಾಡ್ತಕ್ಕಂಥ ಕೆಲಸಗಳು ಕೂಡ. ಹೀಗಾಗಿ ತಳಕು ಹೋಬಳಿ ಆಗಿರ್ಬೋದು, ಈ ಕಡೆ ನಾಯಕನಹಳ್ಳಿ ಹೋಬಳಿ ಆಗಿರ್ಬೋದು, ಈ ಕಡೆ ನಮ್ಮ ದೇವಸ್ಥಾನದ ಹೋಬಳಿ ಪ್ಲಸ್ ಕಸ್ಬಾ ಮೊಳಕಾಲ್ಮೂರು ಆಯ್ಕೆ ಮಾಡಿಕೊಂಡು ಆದ್ಯತೆ ಮೇಲೆ ನಾವು ಮಾಡಿರ್ತಕ್ಕಂಥ ರಸ್ತೆಗಳು ಸಂಪೂರ್ಣವಾಗಿ ಅದು ಗುಣಮುಖವಾಗಿ ಅಂದರೆ ವ್ಯವಸ್ಥಿತವಾಗಿ ಬರಬೇಕು. ಎರಡನೇದಾಗಿ ಕುಡಿಯೋ ನೀರಿನ ಯೋಜನೆಗಳು ಕೂಡ ಆ ಸಕಾಲಕ್ಕೆ ಮಾಡ್ತಕ್ಕಂಥ ಕೆಲಸಗಳು ಮಾಡಬೇಕು. ಶಾಲೆಗಳು ಕೂಡ ಕೊಡಬೇಕಂದ್ರೆ ಮುಖ್ಯಮಂತ್ರಿ ಕೊಟ್ಟಿರೋ ಅನುದಾನದಲ್ಲಿ ಸುಮಾರು 3 ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಈಗ ನಾಯಕನಹಳ್ಳಿಯಲ್ಲಿ ತಾಲೂಕಿಗೆ ಸೇರಿರ್ತಕ್ಕಂಥ 5 ಕೋಟಿಗಳು ಪ್ಲಸ್ಸು ನಮ್ಮ ತಾಲೂಕಿನಲ್ಲೇ 12 ಕೋಟಿಗಳು ನಾನು ಕೊಟ್ಟಿದ್ದೀನಿ. ನಾವು 14 1 ಕೋಟಿ ಇಷ್ಟೆಲ್ಲ ಮಾಡಿದ್ವಿ. ಈಗ ಟೋಟಲ್ಲು ನಾನು ಹೇಳೋದು 1 ವರ್ಷದಿಂದ 2 ವರ್ಷಕ್ಕೆ ಏನೂ ಕೊಟ್ಟಿರೋಂಥ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನಗಳು ಕೂಡ ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರಕ್ಕಂತೂ ನನಗೆ ಲಭ್ಯವಾಗಿದೆ. ಆಕ್ಷನ್ ಪ್ಲಾನ್ ಮಾಡಬೇಕು, ಅದು ಪ್ರಾರಂಭ. ಅದ್ರ ಜೊತೆಯಲ್ಲಿ 10 ಕೋಟಿ ಫ್ಲಡ್ ಕೊಟ್ಟಿದ್ದಾರೆ. ಫ್ಲಡ್ಡಲ್ಲಿ ಬರ್ತಕ್ಕಂಥದ್ದು ಎಲ್ಲೆಲ್ಲಿ ಡ್ಯಾಮೇಜಸ್ ಸೇತುವೆಗಳು ಕೆಟ್ಟೋಗಿದ್ದಾವೆ, ಎಲ್ಲೆಲ್ಲಿ ರೋಡ್ಗಳಿಲ್ಲ ಅಂಥ ರೋಡ್ಗೆ ಎತ್ಕೊಳ್ಳೋದಕ್ಕೋಸ್ಕರ 10 ಕೋಟಿ ಕೊಟ್ಟಿದ್ದಾರೆ. ಈಗಾಗಲೇ ನಾಯಕನಹಳ್ಳಿ ಹೋಬಳಿ, ತಲಕೋಬಳಿ ಪ್ಲಸ್ ಇಲ್ಲಿ ಬರ್ತಕ್ಕಂಥ ಮೊಳಕಾಲ್ಮೂರು ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಜಾಗಗಳು ಕೂಡ ನಾವು ಅನುದಾನ ಈಗ ಹಂಚಿಕೆ ಮಾಡಿ ಟೆಂಡರ್ಗಳು ಕೂಡ ನಾವು ಕರೆದಿದ್ದೀವಿ. ಈಗ ಆದಷ್ಟು ಬೇಗ ಮುಂದಿನ ವಾರದಲ್ಲೂ ಇನ್ನು 15 ದಿವಸದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ತರ್ತೀವಿ. ಇನ್ನೂ 1 ತಿಂಗಳು 2 ತಿಂಗಳೊಳಗೆ ಆಗಸ್ಟ್ ತಿಂಗಳೊಳಗೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ 50 ಕೋಟಿ ಅನುದಾನ ಕೂಡ ಪೂರ್ಣವಾಗಿ ಕಳಿಸ್ಕೊಂಡು ಅದು ಕೂಡ ಬಿಟ್ಟು ಹೋಗಿರ್ತಕ್ಕಂಥ ಎಲ್ಲ ರಸ್ತೆಗಳನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. RDPR ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರಲಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.